ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಬೆಂಗಳೂರಿನ BDA ಶಿವರಾಮ್ ಕಾರಂತ್ ಬಡಾವಣೆ, ಈ ಬಡಾವಣೆಯಲ್ಲಿ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಸ್ನೇಹಿತರೆ, ತುಂಬ ವರ್ಷಗಳಿಂದ ಶಿವರಾಮ್ ಕಾರಂತ್ BDAನಲ್ಲಿ ಈ ಸೈಟ್ಗಳ ಅಥವಾ ನಿವೇಶನಗಳ ಹಂಚಿಕೆಯನ್ನು ಯಾವಾಗ ಶುರು ಮಾಡ್ತಾರೆ ಅಂತ ತುಂಬ ಜನ ಕೇಳ್ತಾ ಇದ್ರು. ಸ್ನೇಹಿತರೆ, ಈಗ ಎಲ್ಲರಿಗೂ ಒಂದು ಗುಡ್ ನ್ಯೂಸ್. ಸ್ನೇಹಿತರೆ, ಏನು ಗುಡ್ ನ್ಯೂಸ್? ಸ್ನೇಹಿತರೆ, ಈಗ ಆಗಸ್ಟ್ 31ನೇ ತಾರೀಕು ಮೊದಲನೇ ಹಂತವಾಗಿ ರೈತರಿಗೆ ನಿವೇಶನವನ್ನು ಹಂಚಿಕೆ ಮಾಡಲಿಕ್ಕೆ BDA ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಆಗಸ್ಟ್ 31ರಂದು ರೈತರಿಗೆ 1 ಕೋಟಿ ಸ್ಕ್ವೇರ್ ಫೀಟನ್ನು ಹಂಚಿಕೆ ಮಾಡೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹಾಗಾದರೆ ಇದು ರೈತರಿಗೆ ನಿವೇಶನವನ್ನು ನೀಡ್ತಾ ಇರುವಂಥ ಮೊದಲನೇ ಹಂತ. ಎರಡನೇ ಹಂತದಲ್ಲೂ ಇನ್ನೊಂದಷ್ಟು ಸೈಟ್ಗಳನ್ನು ರೈತರಿಗೆ ನೀಡ್ತೀವಿ. ಆದರೆ ಅಣ್ಣ ತಮ್ಮಂದಿರ ಗಲಾಟೆ, ಕೆಲವು ವ್ಯಾಜ್ಯಗಳು ಇವೆಲ್ಲ ಇದೆ. ಆದ್ದರಿಂದ ಯಾರೆಲ್ಲ ದಾಖಲೆಗಳನ್ನು ತೆಗೆದುಕೊಂಬತ್ತಾರೆ ಅವರಿಗೆಲ್ಲ ಇಮ್ಮಿಡಿಯೇಟ್ಲಿ ನಾವು ರೈತರು ಅಂದರೆ ಯಾರು? ಜಮೀನನ್ನು ಕಳೆದುಕೊಂಡಂಥ ರೈತರಿಗೆ 1 ಕೋಟಿ ಸ್ಕ್ವೇರ್ ಫೀಟನ್ನು ಈ ಆಗಸ್ಟ್ 31ರಂದು ಈ ಒಂದು BDA ಅಂದರೆ ಶಿವರಾಮ್ ಕಾರಂತ್ BDAಯಲ್ಲಿ ಅವರಿಗೆ ನಿವೇಶನವನ್ನು ಹಂಚಿಕೆ ಮಾಡುವಂತಹ ಮೊದಲನೇ ಹಂತ ಶುರುವಾಗ್ತಾ ಇದೆ. ಹಾಗಾದರೆ ಈ ತುಂಬ ವರ್ಷಗಳಿಂದ ನಾವು BDA ಸೈಟ್ ತೊಗೊಬೇಕು, ನಮಗೆ ಅಲಾಟ್ಮೆಂಟು ಆಗಬೇಕು, ತುಂಬ ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಕೆಲವರು ಹಲವಾರು ಸಲ ಅಪ್ಲಿಕೇಶನ್ ಹಾಕಿರ್ತಾರೆ, ಸೀನಿಯಾರಿಟಿ ಇರುತ್ತೆ. ಅವ್ರಿಗೆಲ್ಲ ಹೇಗೆ ಅಂತಂದರೆ ಸ್ನೇಹಿತರೆ, ಆಗಸ್ಟ್ 31ನೇ ತಾರೀಕೆ ಯಾರೆಲ್ಲ ಆನ್ಲೈನಲ್ಲಿ ಅರ್ಜಿ ಹಾಕಬೇಕಂತ ಕಾಯ್ತಾ ಇದ್ದರು, ಆಗಸ್ಟ್ 31ರಿಂದ ಸಾರ್ವಜನಿಕರಿಗೆ BDAನಲ್ಲಿ ಅಂದರೆ ಶಿವರಾಮ್ ಕಾರಂತ್ ಅವರ ಬಡಾವಣೆಯಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಸ್ನೇಹಿತರು ತುಂಬ ಜನ ಕೇಳ್ತಾ ಇದ್ರು, ಸರ್ ಯಾವಾಗಿಂದ ಆನ್ಲೈನಲ್ಲಿ ನಮಗೆ ಈ ಅಪ್ಲಿಕೇಶನ್ ಹಾಕೊಬೋದು ಆನ್ಲೈನಲ್ಲಿ ಅಂತ ಕೇಳ್ತಾ ಇದ್ರು. ಸ್ನೇಹಿತರೆ, ಅವ್ರಿಗೆಲ್ಲರಿಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಆಗಸ್ಟ್ 31ನೇ ತಾರೀಕೆ ನೀವು ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ನೀವು ಯಾರ ಹತ್ರನೂ ಹೋಗೋ ಆಗಿಲ್ಲ, ಅಥವಾ ಯಾವುದೋ ಬ್ರೋಕರ್ ಹತ್ರ ಹೋಗಬೇಕು, ಅಲ್ಲೋಗಬೇಕು ಇಲ್ಲೋಗಬೇಕು ಅನ್ನುವಂಥದ್ದು ಏನೂ ಇಲ್ಲ. ಸ್ನೇಹಿತರೆ, ಹೀಗೆ BDA ಹ್ಯಾರಿಸ್ ಅವರು ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನೀವು ಎಲ್ಲೂ ಹೋಗುವ ಅಗತ್ಯ ಇಲ್ಲ, ಅಥವಾ ಯಾವುದೋ ಬ್ರೋಕರ್ ಹತ್ರ ಹೋಗುವಂಥ ಅಗತ್ಯವಿಲ್ಲ. ನಾವು BDAಯಿಂದನೇ ನಿಮಗೆ ಹಂಚಿಕೆ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ದಯವಿಟ್ಟು ಆನ್ಲೈನಲ್ಲಿ ಅರ್ಜಿಗಳನ್ನು ಹಾಕಿ. ಈ ಆಗಸ್ಟ್ 31ರಿಂದ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಆ ದಿನವೇ ರೈತರಿಗೆ ಸುಮಾರು 1 ಕೋಟಿ ಸ್ಕ್ವೇರ್ ಫೀಟ್ ಸೈಟ್ಗಳನ್ನು ರೈತರಿಗೆ ಹಂಚಿಕೆ ಮಾಡ್ತಾ ಇದ್ದೀವಿ. ಹಾಗೆ ಈ ಇನ್ನೂ ಕೆಲವ್ರದ್ದು ಹಂಚಿಕೆಯನ್ನು ಮಾಡಬೇಕಾಗಿದೆ. ಆದರೆ ಅವರಲ್ಲಿ ಅಣ್ಣ ತಮ್ಮಂದಿರದು ಅಥವಾ ಪೇಪರ್ ಸರಿ ಇಲ್ಲದೆ ಇರೋದು, ಈ ಥರದ್ದೆಲ್ಲ ರೈತರು ಯಾರು ಜಮೀನನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ಯಾವುದೋ ಶಿವರಾಮ್ ಕಾರಂತ್ ಅವರ ಬಡಾವಣೆಯಲ್ಲಿಯೇ ಅವರಿಗೆ ಇಂತಿಷ್ಟು 60-40 ಏನೋ ಮಾತಾಡಿದ್ದಾರೆ, ಆ ರೀತಿಯಲ್ಲಿ ಅವರಿಗೆ ನಿವೇಶನವನ್ನು ಹಂಚಿಕೆಯನ್ನು ಮಾಡ್ತೀವಿ. ಅವರು ಯಾರೆಲ್ಲ ಬೇಗ ತಮ್ಮ ಜಮೀನಿನ ಪತ್ರವನ್ನು ಕರೆಕ್ಟಾಗಿ ತಂದು BDA ಕೊಟ್ಟಿದ್ದೇ ಆದರೆ ನಾವು ಅವರಿಗೆ ನಿವೇಶನವನ್ನು ಇಮ್ಮಿಡಿಯೇಟ್ಲಿ ಹಂಚಿಕೆ ಮಾಡ್ತೇವೆ ಅಂತ ಹ್ಯಾರಿಸ್ ಅವರು ಹೇಳ್ತಾ ಇದ್ದಾರೆ. ಹಾಗೆ DK ಶಿವಕುಮಾರ್ ಅವರು ಈ ಆಗಸ್ಟ್ 31ನೇ ತಾರೀಕು ಸುಮಾರು 1 ಕೋಟಿ ಸ್ಕ್ವೇರ್ ಫೀಟನ್ನು ರೈತರಿಗೆ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಉಳಿದಂಥ ಎಲ್ಲ ಸಾರ್ವಜನಿಕರು ಆನ್ಲೈನಲ್ಲಿ ಆಗಸ್ಟ್ 31, 2026ರಂದು ನೀವು ಅರ್ಜಿಯನ್ನು ಆನ್ಲೈನಲ್ಲಿ ಸಲ್ಲಿಕೆ ಮಾಡಿ ಅಂತ ಹ್ಯಾರಿಸ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಂಬ ವರ್ಷಗಳಿಂದ ಕಾಯ್ತಾ ಇದ್ರು ಸಾರ್ವಜನಿಕರು. ಇದು BDA ವತಿಯಿಂದ ಬರ್ತಾ ಇರುವಂಥ ಗುಡ್ ನ್ಯೂಸ್ ಸ್ನೇಹಿತರೆ. ಆಗಸ್ಟ್ 31ರಂದು
BDAಯಿಂದ ನಿವೇಶನ ಹಂಚಿಕೆ ಆಗ್ತಾ ಇದೆ. ಮೊದಲನೇ ಹಂತವಾಗಿ ರೈತರಿಗೆ ಹಂಚಿಕೆ ಆಗ್ತಾ ಇದೆ ಶಿವರಾಮ್ ಕಾರಂತ್ ಅವರ ಬಡಾವಣೆಯಲ್ಲಿ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಾ ಇದೆ? ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೋಬೇಕು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ, ದಯವಿಟ್ಟು ನೋಡಿ. ಹಾಗೆ ಪತ್ರಕರ್ತರೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹ್ಯಾರಿಸ್ ಅವರಿಗೆ, ಸರ್ ಅಲ್ಲಿನ ಒಂದು ಸ್ಕ್ವೇರ್ ಫೀಟ್ ಎಷ್ಟಿದೆ ಅಂತ. ಅವ್ರು ಹೇಳ್ತಾ ಇದ್ದಾರೆ, ಈಗಾಗಲೇ ಅದ್ರ ಬಗ್ಗೆ ಮೀಟಿಂಗ್ ಆಗಿದೆ, ಮೀಟಿಂಗಲ್ಲಿ ಪ್ರಸ್ತಾಪ ಆಗಿದೆ. 1 ಅಡಿ ಸ್ಕ್ವೇರ್ ಫೀಟಿಗೆ ನಾವು 6,000 ರೂಪಾಯಿಯನ್ನು ಫಿಕ್ಸ್ ಮಾಡಿದ್ದೇವೆ. ಯಾಕೆಂದರೆ ಬೆಂಗಳೂರು ನಗರ ಬೆಳೀತಾ ಇದೆ. ಹಾಗೆ BDA ಅಂದಾಗ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರುತ್ತೆ. ರಸ್ತೆ ಇರ್ಬೋದು, ಅಥವಾ ಒಂದು ಎಲೆಕ್ಟ್ರಿಸಿಟಿ ಒಂದು ಪವರ್ ಇರ್ಬೋದು, ಅಂಡರ್ಗ್ರೌಂಡ್ ಸಿಸ್ಟಮ್ಮು, ಈ ಸ್ಯಾನಿಟರಿ ವ್ಯವಸ್ಥೆ ಇರ್ಬೋದು, ಈ ಥರದ್ದು ವಾಟರ್ ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇವೆ. ಹಾಗೆ ಜನರೆಲ್ಲ ಮಾತಾಡ್ಕೊತಾ ಇದ್ದಾರೆ. ಯಾಕೆ ಅಂದರೆ ಕೆಂಪೇಗೌಡ ಲೇಔಟ್ಗಿಂತ ಅದ್ಭುತವಾದ ಲೇಔಟ್ ಅಂದರೆ ಶಿವರಾಮ್ ಕಾರಂತ್ ಅವರ ಈ ಒಂದು ಬಡಾವಣೆಯಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆಂದರೆ ರೈತರಿರ್ಬೋದು, ಅಥವಾ ಸೈಟ್ ತೊಗೊಳೋಂಥವ್ರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಅವರೆಲ್ಲ ಆ ಜಾಗವನ್ನು ನೋಡ್ತಾ ಇದ್ದಾರೆ. ಟಾರ್ ರಸ್ತೆ ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆ ಕಂಪ್ಲೀಟ್ ಆಗ್ತಾ ಇದೆ, ಸಿವಿಲ್ ವರ್ಕ್ ಎಲ್ಲ ಮುಗೀತಾ ಇದೆ. ಹಾಗೆ ಜನ ಹೋದರೆಲ್ಲ ನೋಡ್ತಾ ಇದ್ದಾರೆ. ಈ ಒಂದು ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಡಾವಣೆ ಭಾಳ ಅದ್ಭುತವಾಗಿ ಬಂದಿದೆ ಅಂತ ಜನರೇ ಮಾತಾಡ್ಕೊತಾ ಇದ್ದಾರೆ. ಹಾಗೆ ಸುತ್ತಮುತ್ತಲಿನ ಜಾಗ ಇರ್ಬೋದು, ಅದರಿಂದ ಒಳ್ಳೆ ಜಾಗ ಆಗಿರೋದ್ರಿಂದ 6,000 ರೂಪಾಯಿನ BDA ಫಿಕ್ಸ್ ಮಾಡಿದೆ. ಯಾರೆಲ್ಲ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದೀರಾ ಅವರಿಗೆಲ್ಲ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾರೆ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದ. ಹಾಗೆ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಎಲ್ಲರೂ ಸಹ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ನಿಮ್ಮದು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕಾ, ಜಾತಿ ಪ್ರಮಾಣ ಪತ್ರ ಬೇಕಾ, ನಿಮ್ಮದು ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ID ಕಾರ್ಡ್ ಇರ್ಬೋದು, ಈ ಥರದ್ದು ಎಲ್ಲ ವಾಸ ದೃಢೀಕರಣ ಪತ್ರ ಬೇಕಾ, ಈ ಥರದ ಎಲ್ಲ ದಾಖಲೆಗಳನ್ನು ದಯವಿಟ್ಟು ರೆಡಿ ಮಾಡ್ಕೊಳ್ಳಿ. ಯಾಕೆ ಆಗಸ್ಟ್ 31ನೇ ತಾರೀಕು ನೀವು ಆನ್ಲೈನಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಬಿಡ್ತಾ ಇದ್ದಾರೆ. ಬೇಗ ಅರ್ಜಿಗಳನ್ನು ಹಾಕಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಸ್ನೇಹಿತರೆ. ಅದರಿಂದ ಎಲ್ಲರೂ ಈ ಸಿದ್ಧತೆಯನ್ನು ಮಾಡಿಕೊಡಿ. ಈ ಒಂದು BDAಯಿಂದ ಈ ಒಂದು ಗುಡ್ ನ್ಯೂಸ್ ಬಂದಿದೆ. ಈ ಗುಡ್ ನ್ಯೂಸನ್ನು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.